ನಮಸ್ಕಾರ ಎಲ್ರಿಗೂ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ರಾಥೋಡ್. ಫ್ರೆಂಡ್ಸ್, ವಿಡಿಯೋನ ಆದಷ್ಟು ಕಂಪ್ಲೀಟಾಗಿ ನೋಡಿ, ಇಲ್ಲ ವಿಡಿಯೋ ಏನಕ್ಕೆ ಮಾಡಿರೋದಂತ ನಿಮಗೆ ಅರ್ಥ ಆಗಲ್ಲ. ನೋಡಿ, ಒಂದು ನಿಮ್ಮ ಆಂಡ್ರಾಯ್ಡ್ ಫೋನಿಂದ ನಿಮ್ಮ ಪ್ಯಾನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ಯಾವ ಥರ ಲಿಂಕ್ ಮಾಡ್ಕೋಬೇಕು, ಏನೆಲ್ಲ ಪ್ರೊಸೀಜರ್ ಇದೆ ಇದು ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಕೇವಲ 5 ನಿಮಿಷದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಪ್ಯಾನ್ ಕಾರ್ಡ್ ಜೊತೆ ಲಿಂಕ್ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡೋಣ. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ನೀವು ಯಾವ ಥರ ನಿಮ್ಮ ಮೊಬೈಲಿಂದ ಚೆಕ್ ಮಾಡ್ಕೋಬೇಕು ಅಂತ ನಾನಿಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ಯಾವುದೇ ಒಂದು ವೆಬ್ ಬ್ರೌಸರ್ ಅಥವಾ ನನ್ನ ಹತ್ರ ಗೂಗಲ್ ಡೈರೆಕ್ಟಾಗಿ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಇಲ್ಲಿ ಸರ್ಚಲ್ಲಿ ನೀವು ಇ ಫೈಲಿಂಗ್ ಅಂತ ಹೇಳಬೇಕು. ಓಕೆ, ಸೊ ಇ ಫೈಲಿಂಗ್ ಪೋರ್ಟಲ್ ಅಂತಿದೆಯಾ ಅಥವಾ ಇ ಫೈಲಿಂಗ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ತಕ್ಷಣ ನೋಡಿ ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಬೆಟರ್ ನೀವು ಇಲ್ಲಿ 3 ಡಾಟ್ ಇದೆಯಲ್ಲ ಮೇಲೆ, ಆ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನು ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಕಾಣ್ತಾ ಇದೆಯಲ್ಲ, ಸೆಕೆಂಡ್ ಒನ್ನು. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಓಪನ್ ಆಯಿತು ಪೇಜು. ಇಲ್ಲಿ ನೋಡ್ಬೋದು ಲಿಂಕ್ ಆಧಾರ್ ಸ್ಟೇಟಸ್ ಅಂತ. ಸೊ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಬೇಕು. ಆಮೇಲೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಆಮೇಲೆ ಇಲ್ಲಿ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸ್ವಲ್ಪ ಡೌನಿಗೆ ಬಂದರೆ ನೋಡಿ, ಇಲ್ಲಿ ಯುವರ್ ಪ್ಯಾನ್ ಈಸ್ ಆಲ್ರೆಡಿ ಲಿಂಕ್ಡ್ ಟು ಗಿವನ್ ಆಧಾರ್ ಅಂತ ಬರುತ್ತೆ. ಸೊ ಈ ಥರ ನೀವು ಕೇವಲ 5 ನಿಮಿಷದಲ್ಲಿ ನಿಮ್ಮ ಆಧಾರ್ ಜೊತೆ ಪ್ಯಾನ್ ಲಿಂಕ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೋಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ.